ನಿಮ್ಮ ಹೆಸರಲ್ಲಿರುವಂತಹ ಸಿಮ್ಮು ಬೇರೆ ಯಾರು ಯೂಸ್ ಮಾಡ್ತಿದ್ದಾರಾ? ಅಥವಾ ನಿಮ್ಮ ಆಧಾರ್ ನಂಬರ್ ಅಲ್ಲಿ ಎಷ್ಟು ಸಿಮ್ಮು ಆಕ್ಟಿವ್ ಅಲ್ಲಿ ಇದಾವೆ, ಬೇರೆ ಯಾರು ತಗೊಂಡು ನಿಮ್ಗೆ ಗೊತ್ತಿಲ್ಲದೇನೆ ಯೂಸ್ ಮಾಡ್ತಿದಾರಾ ಇಲ್ವಾ ಅನ್ನೋದು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಫಾಲೋ ಮಾಡಿ. ಈ ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಲಿಂಕ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್. ಸೊ ನೀವು ಇಲ್ಲಿ ಹೋಮ್ ಪೇಜಲ್ಲಿ ನೋಡ್ತಾ ಇರ್ಬೋದು. ಫಸ್ಟು ಎಂಟರ್ ಯುವರ್ ಮೊಬೈಲ್ ನಂಬರ್, 10 ಡಿಜಿಟ್ ಮೊಬೈಲ್ ನಂಬರ್ನ ಇಲ್ಲಿ ಫಸ್ಟ್ ಎಂಟ್ರಿ ಮಾಡಬೇಕು. ಸೊ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂತರ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾನ ವ್ಯಾಲಿಡೇಟ್ ಮಾಡಿದ ನಂತರ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, ಆ OTPನ ಎಂಟ್ರಿ ಮಾಡಬೇಕಿಲ್ಲಿ. ಸೊ ಲಾಗಿನ್ ಆಯಿತು. ಸೊ ನೀವು ಇಲ್ಲಿ ಇಂಟರ್ಫೇಸ್ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ನಮ್ಮ ಮೊಬೈಲ್ ನಂಬರು ಅದರ ಪಕ್ಕದಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ. ಓನ್ಲಿ 3 ಮಿನಿಟ್ಸ್ ಮಾತ್ರ ನಮಗೆ ಟೈಮಿಂಗ್ಸ್ ಇರುತ್ತೆ. ಅದಾದ ತಕ್ಷಣ ಆಟೋಮೆಟಿಕ್ಲಿ ಲಾಗೌಟ್ ಆಗ್ಬಿಡುತ್ತೆ. ಸೊ ನಮ್ಮ ಆಧಾರ್ ಥ್ರೂ ಎಷ್ಟು ಸಿಮ್ಮು ನಾನು ತೊಗೊಂಡಿದ್ದೀನಿ, ಸೊ ಎಷ್ಟು ನಂಬರು ಆ್ಯಕ್ಟಿವಲ್ಲಿ ಇದ್ದಾವೆ ಅನ್ನೋದು ಇಲ್ಲಿ ತೋರಿಸುತ್ತೆ ನೋಡಿ. ಸೊ ನನ್ನ ಹೆಸರಲ್ಲಿ 6 ಸಿಮ್ ಇದೆ. ಇನ್ ಕೇಸ್ ಏನಾದ್ರು ಈ ಸಿಮ್ ನಾನು ಬಿಟ್ಟು ಬೇರೆ ಯಾರು ಯೂಸ್ ಮಾಡ್ತಿದ್ದಾರೆ ಅಂತಂದರೆ ನಾವಿಲ್ಲಿ ನಾಟ್ ಮೈ ನಂಬರ್ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿ ರಿಪೋರ್ಟ್ ಮಾಡಿದ್ರೆ ಆ ಸಿಮ್ ಇನ್ಆಕ್ಟಿವ್ಗೆ ಹೋಗುತ್ತೆ. ಸೊ ಇಲ್ಲಿ ಕಾಣ್ತಿರುವಂಥ ಈ ಪ್ರತಿಯೊಂದು ನಂಬರು ಇದರೊಳಗೆ ಆ್ಯಕ್ಟಿವಲ್ಲಿ ಇರುವಂಥದ್ದು 2 ನಂಬರ್ ಮಾತ್ರ. ರಿಮೈನಿಂಗ್ ಯಾವುದು ನಾನು ಯೂಸ್ ಮಾಡ್ತಿಲ್ಲ, ಅದನ್ನೆಲ್ಲ ಸ್ವಿಚ್ ಆಫ್ ಆಗಿದೆ. ಬಟ್ ನನ್ನ ಹೆಸರಲ್ಲೇ ಇರುವಂಥದ್ದು. ಸೊ ನಿಮಗೂ ಸಹ ಇದೇ ರೀತಿಯಾದಂಥ ಡೇಟಾ ಏನಾದ್ರು ವಿಸಿಬಲ್ ಆಯಿತು ಅಂದರೆ ಅಲ್ಲಿ ಸಿಮ್ ಆ್ಯಕ್ಟಿವ್ ಇದ್ದರೆ ನೀವು ಯೂಸ್ ಮಾಡ್ತಿರೋ ಓಕೆ. ನೀವು ಯೂಸ್ ಮಾಡೋದಲ್ಲೇ ಬೇರೆ ಅನ್ನೋನ್ ಪರ್ಸನ್ ಯಾರು ಯೂಸ್ ಮಾಡ್ತಿರೋ ಅಂದರೆ ದಯವಿಟ್ಟು ರಿಪೋರ್ಟ್ ಮಾಡಿ. ಆ್ಯಂಡ್ ಇದು ಸಮ್ಟೈಮ್ ನಿಮಗೆ ನೆಗೆಟಿವ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಯಾಕೆಂದರೆ ನಿಮ್ಮ ಸಿಮ್ಮಲ್ಲಿ ಬೇರೆ ಏನ ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋಬೋದು. ಸೊ ರಿಪೋರ್ಟ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ಟಿಕ್ ಮಾರ್ಕ್ ಮಾಡಿ. ನಿಮಗೆ 3 ಆಪ್ಷನ್ ಇದೆ, ನಾಟ್ ಮೈ ನಂಬರ್, ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಬಾಟಮಲ್ಲಿ ಇಲ್ಲಿ ರಿಪೋರ್ಟ್ ಅಂತ ಅಂದ್ಬಿಟ್ಟಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ರಿಪೋರ್ಟ್ ಆಗುತ್ತೆ. ಒನ್ಸ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗೆ ಕನ್ಫರ್ಮ್ ಆದ ತಕ್ಷಣವೇ ನೀವು ಯಾವ ಸಿಮ್ ರಿಪೋರ್ಟ್ ಮಾಡಿರ್ತೀರಲ್ವ ಆ ಸಿಮ್ಮು ಇನ್ಆ್ಯಕ್ಟಿವ್ ಆಗಿಬಿಡುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ, ಮತ್ತೊಬ್ಬರಿಗೂ ಸಹ ಮಾಹಿತಿ ಪೂರಕವಾಗಿದೆ ಅನ್ನೋದಾದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.